ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ ಅವರು ಕಾಂಗ್ರೆಸ್ನಿಂದ, ಅಶೋಕ್ ಗೌಡ ಅವರು ಬಿಜೆಪಿಯಿಂದ ನಮ್ಮ ಜೊತೆಗಿದ್ದಾರೆ. ಪೀಟರ್, ಕ್ರೈಸ್ತ ಮುಖಂಡರು, ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಾಬರ್ಟ್ ಕ್ಲೈವ್, ಇನ್ನೊಬ್ಬ ಕ್ರೈಸ್ತ ಮುಖಂಡರು ನಮ್ಮನ್ನು ಜಾಯ್ನ್ ಆಗ್ತಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಕಾಂಗ್ರೆಸ್ನ ಸಂಸದರೊಬ್ಬರು ಇದನ್ನು ವಿರೋಧಿಸ್ತಾ ಆಡ್ತಾ ಇದ್ದ ಮಾತುಗಳನ್ನು ನಾನು ಕೇಳ್ತಾ ಇದ್ದೆ. ಇಂಥ ಸೆನ್ಸಿಟಿವ್ ಟೈಮ್ನಲ್ಲಿ ಇದನ್ನು ಮಾಡಬಾರ್ದಾಗಿತ್ತು ಅಂತಾರೆ ಅವರು. ವಾಟ್ ಈಸ್ ಸೆನ್ಸಿಟಿವ್ ಟೈಮ್? ನೋಡಿ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಭಾರತದಲ್ಲಿ ಬಂದಿದ್ದು 1976ರಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ. ಆಗ ಇಂದಿರಾ ಗಾಂಧಿ ಜಯಪ್ರಕಾಶ್ ನಾರಾಯಣರನ್ನು CIA ಏಜೆಂಟ್ ಅಂತ ಕರೆದಿದ್ರು. 1975ರಲ್ಲಿ ತುರ್ತು ಪರಿಸ್ಥಿತಿ ಜೂನ್ 25ಕ್ಕೇನು ಬಂತು, ಅದರ ಹಿಂದಿನ ದಿನ ಬೋಟ್ ಕ್ಲಬ್ನ ದೊಡ್ಡ ರ್ಯಾಲಿ ನಂತರ ಇಂದಿರಾ ಗಾಂಧಿ ಹೇಳಿದರು, ಇಲ್ಲ, ಜಯಪ್ರಕಾಶ್ ನಾರಾಯಣರು CIA ಏಜೆಂಟ್ ಅಂತ. ಅದಾಗಿ ತುರ್ತು ಪರಿಸ್ಥಿತಿ ಜಾರಿ ಬಂದ ಮೇಲೆ ಇದನ್ನು ತರಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಫಾರಿನ್ ಫಂಡಿಂಗ್ ನಡೀತಾ ಇದೆ ಅನ್ನುವ ಕಾರಣಕ್ಕೋಸ್ಕರ. ಯಾಕಂದರೆ ಆಗಿನ ಕಾಲಘಟ್ಟವನ್ನು ನಾವು ನೋಡಬೇಕು. ಬಾಂಗ್ಲಾದೇಶದಲ್ಲಿ ಅಲ್ಲಿನ ಪ್ರಧಾನಮಂತ್ರಿಗಳನ್ನು ಹೊಡೆದಾಕಿದ್ರು. ಈಸ್ಟ್ ಏಷ್ಯಾದಲ್ಲಿ ಇವತ್ತು ಯಾವ ರಾಜಕೀಯ ಪರಿಸ್ಥಿತಿ ಇದೆಯೋ ಅವಾಗೂ ಕೂಡ ಅದೇ ರೀತಿಯ ರಾಜಕೀಯ ಪರಿಸ್ಥಿತಿ ಇತ್ತು. ಇವತ್ತು ನಾವು ನೇಪಾಳದಲ್ಲಿ, ಶ್ರೀಲಂಕಾದಲ್ಲಿ, ಬಾಂಗ್ಲಾದೇಶದಲ್ಲಿ ಏನೆಲ್ಲ ಆಗಿದೆ ಅಂತಕ್ಕಂಥದ್ದನ್ನು ನೋಡ್ತಿದ್ದೀವೋ ಅದೇ ಕಾಲಘಟ್ಟ ಆಗಿತ್ತು. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಅದನ್ನು ಜಾರಿಗೆ ತಂತು. ವಿದೇಶದಿಂದ ಬಂದಿರತಕ್ಕಂಥ ನಿಧಿ ಎಲ್ಲಿ ಬಳಕೆ ಆಗ್ತಿದೆ ಅನ್ನೋದು ಗೊತ್ತಾಗಬೇಕು ಅನ್ನುವ ಕಾರಣಕ್ಕೋಸ್ಕರ. ಬಟ್ ಅವಾಗಿತ್ತು, ನೀವು ಅಕೌಂಟ್ಸ್ಗಳನ್ನು ಒಪ್ಪಿಸಿದರೆ ಸಾಕು ಅನ್ನುವ ಒಂದು ಕಾನೂನನ್ನು. 2010ರಲ್ಲಿ UPA ಸರ್ಕಾರ ಇದನ್ನು ಸ್ವಲ್ಪ ಟೈಟನ್ ಮಾಡ್ತು. UPA ಸರ್ಕಾರ ಹೇಳ್ತು, ಇಲ್ಲ, ಇದು ಅಂದರೆ ಇದು ಅಫಿಷಿಯಲ್ ಆನ್ ರೆಕಾರ್ಡ್ ಸ್ಟೇಟ್ಮೆಂಟ್ ಆಫ್ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ವಾಲ್, ಹೊರಗಿನಿಂದ ಬಂದಿರತಕ್ಕಂಥ ದೇಣಿಗೆಯ ಕಾರಣದಿಂದಾಗಿ ಬೇರೆ ಬೇರೆ ಟ್ರೈಬಲ್ ಭಾಗಗಳಲ್ಲಿ ಮೋರ್ಚಾಗಳು ಎಲ್ಲ ನಡೀತಾ ಇವೆ. ಅವರು ಸ್ಪೆಸಿಫಿಕ್ ಆಗಿ ಕುಡಲ್ಕುಲಂ ನ್ಯೂಕ್ಲಿಯರ್ ಪ್ಲ್ಯಾಂಟ್ನ ವಿರುದ್ಧದ ಹೋರಾಟ ಏನು ನಡೀತು ಅದನ್ನು ಉಲ್ಲೇಖಿಸಿ ಹೇಳಿದರು, ಅಲ್ಲಿ ಫಾರಿನ್ ಫಂಡಿಂಗ್ ಬಳಕೆ ಆಗ್ತಿದೆ ಅಂತಕ್ಕಂಥದ್ದನ್ನು ಮನಮೋಹನ್ ಸಿಂಗ್ ಅವರು ಹೇಳಿದರು. ಹೀಗಾಗಿ 2010ರಲ್ಲಿ ಇದಕ್ಕೊಂದು ಕಾನೂನನ್ನು ಹೊಸದಾಗಿ ಅಂದರೆ ಅದಕ್ಕೆ ಅಮೆಂಡ್ಮೆಂಟ್ ಮಾಡಬೇಕು. ಏನು ಹೇಳ್ತದೆ ಕಾನೂನು? ಎಂಟೈರಿಟಿಗೆ ನಿಮಗೆ ಲೈಸೆನ್ಸನ್ನು ಕೊಡಲಿಕ್ಕಾಗಲ್ಲ. ಎವ್ರಿ 5 years ನೀವು ರಿನ್ಯೂವಲ್ ಮಾಡಬೇಕು. ಏನು ಫಂಡನ್ನು ಬಳಕೆ ಮಾಡ್ತಿದ್ದೀರಿ ಅನ್ನೋದನ್ನು ತಿಳಿಸ್ಬೇಕು. ಜೊತೆಗೆ ಒಂದು ವೇಳೆ ನಿಮ್ಮ ನಿಧಿ ದುರ್ಬಳಕೆ ಆಗ್ತಿದ್ರೆ ರಾಜ್ಯ ಸರ್ಕಾರಗಳಿಗೆ ಆ ಫಿಸಿಕಲ್ ಅಸೆಟ್ಸನ್ನು ವೆಸ್ಟ್ ಮಾಡುವ ಒಂದು ಅಧಿಕಾರವನ್ನು ಕೊಡ್ತು. ಬಟ್ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಅದಾದ ನಂತರ ಅನೇಕ ಈ ರೀತಿಯ FCRA ಫಂಡಿಂಗನ್ನು, ಲೈಸೆನ್ಸನ್ನು ರದ್ದುಪಡಿಸಿದ ನಂತರ ಸುಮಾರು 3ರಿಂದ 4 ಸಾವಿರ ಕೋಟಿ ರೂಪಾಯಿಯಷ್ಟು ಹಣದ ಅಸೆಟ್ಸ್ಗಳೇನಿವೆ ಅವು ಹಾಗೆ ಬಿದ್ದಿವೆ. ಯಾಕಂದರೆ ರಾಜ್ಯ ಸರ್ಕಾರದ ಬಳಿ ಅದನ್ನು ಹೆಂಗೆ ಮ್ಯಾನೇಜ್ ಮಾಡೋದು, ಅದನ್ನು ಮೆಕ್ಯಾನಿಸಮ್ ಇಲ್ಲ, ಲಾಗಳಿಲ್ಲ ಅನ್ನುವ ಕಾರಣಕ್ಕೋಸ್ಕರ. ಅದಾದಮೇಲೆ 2020ರಲ್ಲಿ ಈ ಕಾನೂನಿಗೆ ಇನ್ನೊಂದು ತಿದ್ದುಪಡಿ ಬಂತು. ಆ ಕಾನೂನಿನ ಟೈಮಿಂಗ್ ವಾಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅಮೇರಿಕಾದ ಒತ್ತಡ ಈ ರೀತಿಯ FCRA ಕಾನೂನುಗಳ ತಿದ್ದುಪಡಿಗಳಿಗೆ ಜಾಸ್ತಿ ಇರುತ್ತೆ. ಯಾಕಂದರೆ ಪ್ರಮುಖವಾಗಿ ಕ್ರಿಶ್ಚಿಯನ್ ಆರ್ಗನೈಸೇಷನ್ಸ್ ನಮ್ಮ ದೇಶದಲ್ಲೇನು ಕೆಲಸ ಮಾಡ್ತವೆ, ರಿಲಿಜಿಯಸ್ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಆರ್ಗನೈಸೇಷನ್ಸ್ಗಳಿವೆ. ಈಶಾನ್ಯದ ರಾಜ್ಯದಲ್ಲಿ ಪೊಲಿಟಿಕಲ್ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥ ಆರ್ಗನೈಸೇಷನ್ಸ್ಗಳು ಕೂಡ ಇವೆ. ಹೀಗಾಗಿ ಅಲ್ಲಿನ ಚುನಾವಣೆಯ ಸಂದರ್ಭವನ್ನು ಆಯ್ದುಕೊಂಡು ಮೋದಿಯವರು ಇಲ್ಲಿ FCRA ಅಮೆಂಡ್ಮೆಂಟನ್ನು ತಂದರು. ಅಲ್ಲಿ ಜೋ ಬೈಡನ್ ಏನು ಬಂದರು ನೋಡಿ, ಡೊನಾಲ್ಡ್ ಟ್ರಂಪ್ ಮತ್ತು ಜೋ ಬೈಡನ್ ಆ ಟ್ರಾನ್ಸಿಷನ್ ಪೀರಿಯಡ್ನಲ್ಲಿ ಇಲ್ಲಿ FCRA ಕಾನೂನು ಬಂತು. ಅದಾಗಿ 2026ಕ್ಕೆ ಮತ್ತೊಮ್ಮೆ ಈ ಕಾನೂನಿನ ತಿದ್ದುಪಡಿ ಮಾಡಲಾಗ್ತದೆ. ಇದರಲ್ಲಿ ಏನಿದೆ ಬೇಸಿಕಲಿ, ಒಂದು ಸೆಂಟ್ರಲಿ ಮಾನಿಟರ್ಡ್ ಒಂದು ಏಜೆನ್ಸಿಯನ್ನು ರಚಿಸಲಾಗ್ತಾ ಇದೆ. ಯಾಕಂದರೆ 20ರಲ್ಲೇ ಒಂದೇ ದಿಲ್ಲಿಯ ಬ್ಯಾಂಕ್ ಖಾತೆಯಲ್ಲೇ ಹಣ ಬರಬೇಕು ಅಂತಕ್ಕಂಥ ಆಗಿತ್ತು. ಈಗೇನು ಮಾಡಲಾಗ್ತಾ ಇದೆ, ಒಂದು ವೇಳೆ ಒಂದು ಗೌರ್ಮೆಂಟ್ ಸ್ಪೆಸಿಫೈ ಮಾಡುತ್ತೆ, ಈ ಕ್ಷೇತ್ರದಲ್ಲಿ ಈಗ ನೀವು ಹಣ ತೆಗೆದುಕೊಳ್ತಾ ಇದ್ದೀರಿ, ನೀವು ಇದೇ ಕ್ಷೇತ್ರದಲ್ಲಿ ಹಣದ ಬಳಕೆ ಮಾಡಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ, ಕರ್ನಾಟಕದಲ್ಲಿ ನೀವು ಹಣ ತೆಗೆದುಕೊಂಡು, ಇಲ್ಲ ನಾನು ನಾಗಾಲ್ಯಾಂಡಲ್ಲಿ ಇದನ್ನು ಉಪಯೋಗಿಸ್ತೀನಿ ಅಂತಂದರೆ ಅದಕ್ಕೆ ಅವಕಾಶ ಇಲ್ಲ. ಒಂದು. ಎರಡನೇದು ಸಬ್ ಕಾಂಟ್ರಾಕ್ಟ್ ಅನ್ನಲ್ಲ, ಸಬ್ ಲೆಂಡಿಂಗ್ ಅಥವಾ ಸಬ್ ಗ್ರಾಂಟಿಂಗ್ ಇಸ್ ಒಂದು ಸಂಸ್ಥೆಗೆ ಅಂತ ದುಡ್ಡು ಬರುತ್ತೆ, ಅವರು ಅದನ್ನ ಇನ್ನೊಂದು ಸಂಸ್ಥೆ ಕೊಡಂಗಿಲ್ಲ, ಕೊಡೋಂಗಿಲ್ಲ, ಅವರೇ ಖರ್ಚು ಮಾಡಬೇಕು. ಅದಕ್ಕೆ ಕೊಡೋಲ್ಲ.
ಮೂರನೇದು ಆ ಟ್ರಸ್ಟ್ನಲ್ಲಿ ಯಾರ್ಯಾರು ಇರ್ತಾರೆ ಅದನ್ನು ಮ್ಯಾನೇಜ್ ಯಾರ್ಯಾರು ಅಫೇರ್ಸ್ ಮಾಡ್ತಾರೆ ಅವರ ಎಲ್ಲ ಮಾಹಿತಿಯನ್ನು ಕೇಂದ್ರ ಗೃಹ ಇಲಾಖೆಗೆ ನೀವು ಒಪ್ಪಿಸ್ಬೇಕು. 5 ವರ್ಷಕ್ಕೊಮ್ಮೆ ಏನು ಲೈಸೆನ್ಸ್ ರಿನ್ಯೂವಲ್ ಆಗುತ್ತೆ. ರಿನ್ಯೂವಲ್ ಆಗದೇ ಇದ್ದರೆ ಸೆಂಟ್ರಲಿ ಮಾನಿಟರ್ಡ್ ಏನು ಕಮಿಟಿ ಇದೆ ಅದು ಇಡೀ ಆ ಒಂದು ಫಿಸಿಕಲ್ ಅಸೆಟ್ಸ್ಗಳನ್ನು ಇರ್ಬೋದು ಅದನ್ನೆಲ್ಲ ಮ್ಯಾನೇಜ್ ಮಾಡುತ್ತೆ ಅಂತಕ್ಕಂಥದ್ದು ಈ ಬಿಲ್ನಲ್ಲಿದೆ. ಈಗೊಂದು ಲಾ ಕೂಡ ನೋಟಿಫೈ ಆಗಿದೆ. ಕಳೆದ ಮಾರ್ಚ್ನಲ್ಲಿ ಈ ಬಿಲ್ಲನ್ನು ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಚರ್ಚೆಗೆ ಬರಬೇಕು, ಮಾನ್ಸೂನ್ ಅಧಿವೇಶನದಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಬಟ್ ಇದರ ಸುತ್ತಮುತ್ತಲಿನ ಒಟ್ಟು ಗದ್ದಲ ಗಲಾಟೆಗಳನ್ನು ಗಮನಿಸಿದರೆ ಅಲ್ಲ, ಆಸ್ತಿಯನ್ನು ಒಂದು ಪ್ರಾಧಿಕಾರ ನೋಡಿಕೊಳ್ಳಬೇಕು. ಅಕಸ್ಮಾತ್ ಫಾರಿನ್ ಫಂಡಿಂಗ್ನಲ್ಲಿ ಪ್ರಾರ್ಥನಾಲಯವನ್ನು ಕಟ್ಟಿದರೆ ಅದು ಪ್ರಾರ್ಥನಾಲಯವಾಗಿ ಮುಂದುವರಿಯುತ್ತೆ. ದಟ್ಸ್ ವಾಟ್. ಅದರ ನೇಚರ್ ಚೇಂಜ್ ಆಗೋದಿಲ್ಲ. ನೋಡಿ, ಈಗ ಎಲ್ಲ ಧರ್ಮದ ಪ್ರಾರ್ಥನಾಲಯಗಳಿಗೆ ಹಣ ಬರುತ್ತೆ. ಬಟ್ ಅದನ್ನು ಇನ್ನೊಂದು ರೂಪದಲ್ಲಿ, ಈಗ ಪ್ರಾರ್ಥನಾಲಯವನ್ನು ನಾವು ಇನ್ನೊಂದು ಬೇರೆ ರೀತಿಯ ಸೋಷಿಯೋ ಪೊಲಿಟಿಕಲ್ ಆರ್ಗನೈಸೇಷನ್ಸ್ನ ರೂಪದಲ್ಲಿ ಮಾಡ್ತೀವಿ ಅಂತಂದರೆ ಈ ಬಿಲ್ನ ಪ್ರಕಾರ ಅದಕ್ಕೆ ಅವಕಾಶ ಇಲ್ಲ. ಸರ್ಕಾರ ಹೇಳ್ತಿರೋ ಕಾರಣ ಏನು? ಇದು ಈಗ ಅನೇಕ ಕ್ರಿಶ್ಚಿಯನ್ ಬಾಡೀಸ್ಗಳು, ಕೆಥೋಲಿಕ್ ಚರ್ಚ್ಗಳು ಕೇರಳದಿಂದ ಹೋಗಿ ಕೇಂದ್ರ ಗೃಹ ಸಚಿವರನ್ನು ಭೇಟಿಯಾದರು. ಅವ್ರು ಹೇಳ್ತಿದ್ದಾರೆ, ಇಲ್ಲ ಇದು ರಿಲಿಜಿಯಸ್ ನ್ಯೂಟ್ರಲ್ ಇದೆ, ನಾವು ರಿಲಿಜಿಯಸ್ ಫಂಡಿಂಗಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡೆತಡೆ ಇಲ್ಲ, ನಮ್ಮದು ಪ್ರಮುಖವಾಗಿ ನ್ಯಾಷನಲ್ ಸೆಕ್ಯೂರಿಟಿ ಕನ್ವರ್ಷನ್ನು ಈ ವಿಚಾರಗಳಿಗೆ ಸೀಮಿತವಾಗಿ ನಾವು ಈ ಬಿಲ್ಲನ್ನು ತರ್ತಿದ್ದೀವಿ ಅನ್ನೋದನ್ನು ಅಮಿತ್ ಶಾ ಹೇಳ್ತಾ ಇದ್ದಾರೆ. ಬಟ್ ನನಗನ್ಸುತ್ತೆ ಕಾಂಗ್ರೆಸ್ ಇದಕ್ಕೆ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಿದೆ. ಹೌದು, ಬಟ್ ಈ ಬಿಲ್ಲನ್ನು ತಂದಿರತಕ್ಕಂಥ ಈಗ ಏನಾಯಿತು ಇದರಲ್ಲಿ, ಭಾಳ ಸ್ಟೇಟ್ ಗೌರ್ಮೆಂಟ್ ನೋಡ್ಕೋತಾ ಇತ್ತು, ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ನೋಡ್ಕೊಳ್ಳುತ್ತೆ. ನೀವು ಜಿಯೋಗ್ರಫಿಕಲ್ ಅಜಿತ್ ನನಗೊಂದು ಹೇಳಿ, ಈಗ ನಾನೊಂದು ಯಾವುದೋ ಒಂದು ಫಂಡಿಂಗ್ ಮಾಡ್ತೀನಪ್ಪ. ಫಾರ್ ಎಕ್ಸಾಂಪಲ್, ನಾನು ನಾಳೆ ಸೋ ಆ್ಯಂಡ್ ಸೋ ಪೊಲಿಟಿಕಲ್ ಪಾರ್ಟಿಗೆ ದುಡ್ಡು ಕೊಡ್ತೀನಿ. ಯಾರಿಗೆ? ನಟರಾಜ್ ಗೌಡ್ರ ಪರ ಅಥವಾ ಅಶೋಕ್ ಗೌಡ್ರ ವಿರುದ್ಧದ ಒಂದು ಪೊಲಿಟಿಕಲ್ ಪಾರ್ಟಿಗೆ ನಾನು ಫಂಡ್ ಮಾಡ್ತೀನಿ. ನಾನು ಫಂಡ್ ಮಾಡಿದಾಗ ಅವರು ಅದನ್ನು ಹೆಂಗೆ ಬಳಕೆ ಮಾಡ್ಕೊಳ್ತಾರೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ. ಫಾರಿನ್ನಿಂದ ಏನು ಫಂಡಿಂಗ್ ಬರುತ್ತೆ ಅದು ನ್ಯಾಷನಲ್ ಸೆಕ್ಯೂರಿಟಿ, ನ್ಯಾಷನಲ್ ಸೊವೆರಿಟಿಯ ಉಲ್ಲಂಘನೆ ಆಗ್ತಿರ್ತಕ್ಕಂಥ ಈಗ ಅವ್ರೇನು ಹೇಳಿದ್ರಲ್ಲ ಯಾರೋ ಕಾಂಗ್ರೆಸ್ನ ಸಂಸದರು, ಅದು ವಿಚಿತ್ರ ಕಾಲಘಟ್ಟದಲ್ಲಿ ನಾವಿದ್ದೀವಿ. ನೋಡಿ, ಪ್ರಜಾಪ್ರಭುತ್ವ ದೇಶಗಳು ಹಿಂಗೆ ವರ್ಕ್ ಮಾಡೋಕ್ಕಾಗಲ್ಲ. ಚೈನಾ ಅಂತ ದೇಶ ಇದನ್ನು ಹೆಂಗೋ ರೆಗ್ಯುಲೇಟ್ ಮಾಡ್ಕೊಂಡು ಬಿಡ್ಬೋದು. ಡೆಮೊಕ್ರೆಟಿಕ್ ಕಂಟ್ರಿಗಳಲ್ಲಿ ನೀವು ಈಗ ಇಂಡಿಯಾದಲ್ಲಿ ಯಾರೋ ಒಬ್ಬನು ಫಂಡ್ ಮಾಡ್ತಾ ಇದ್ದಾನಪ್ಪ, ಇಡಿ ರೇಡ್ ನಡೆಸ್ತೀರಿ ಅವನ ಮೇಲೆ, ತಪ್ಪದು. ಬಟ್ ಫಾರಿನ್ ಫಂಡಿಂಗ್ ಬರ್ತಾ ಇರುವಾಗ ನೀವು ಅದನ್ನು ರೆಗ್ಯುಲೇಟ್ ಮಾಡದೇ ಇದ್ದರೆ ನಾಳೆ ಅದು ಸೋಷಿಯೋ ಪೊಲಿಟಿಕಲ್, ಈಗ ಮತಾಂತರದ ಪ್ರಕ್ರಿಯೆಗೆ ಅದು ಉಪಯೋಗ ಆಗ್ತಿದೆ, ರಾಜಕೀಯವಾಗಿ ಅದು ಉಪಯೋಗ ಆಗ್ತಾ ಇದೆ. ಇದನ್ನು ನಾನು ಹೇಳ್ತಾ ಇಲ್ಲ, ಮನಮೋಹನ್ ಸಿಂಗ್ ಹೇಳಿದರು 2010ರಲ್ಲಿ ಒಂದು ದೊಡ್ಡ NGOಗಳ ನಿಯೋಗ ಬಂತು ದಿಲ್ಲಿಗೆ ಮಧ್ಯಪ್ರದೇಶದಿಂದ. ಸರ್ದಾರ್ ಸರೋವರ್ನ ಸಂದರ್ಭದಲ್ಲಿ ಏನು NGOಗಳ ಕೆಲಸ ಮಾಡಿದ್ವು ಅಲ್ಲಿ ಫಾರಿನ್ ಫಂಡಿಂಗ್ ಬಂತು ಅಂತ ಹೇಳಿದರು. ಒಡಿಸ್ಸಾದಲ್ಲಿ ಅನೇಕ ಮಿನರಲ್ಸ್ಗಳನ್ನು ನೋಡಿ, ರೇರ್ ಅರ್ತ್ ಮಿನರಲ್ಸ್ ಇದಾವ್ರಿ ಅಲ್ಲಿ. 60% ರೇರ್ ಅರ್ತ್ ಮಿನರಲ್ಲು ಚೈನಾದಲ್ಲಿದೆ. 90% ಆ ಮಾರ್ಕೆಟ್ ಮೇಲೆ ಚೀನಾ ಹಿಡಿತಾ ಇದೆ. ಲಿಥಿಯಂ ಅಜೇತ್, ಲಿಥಿಯಂ, ಸ್ಪೆಸಿಫಿಕಲಿ ಲಿಥಿಯಂನ ಉಪಯೋಗಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಯಾವಾಗ ಮುಂದೆ ಹೋಗ್ತಾ ಇತ್ತು ಅವಾಗೆಲ್ಲ NGOಗಳ ಬಂದು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು. ನನಗನ್ಸುತ್ತೆ ದೇಶದಲ್ಲಿ ಚರ್ಚೆ ನಡೀಲೇಬೇಕು, ಪ್ರಜಾಪ್ರಭುತ್ವ ದೇಶ. ಆದರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹೊರಗಿನಿಂದ ಬರ್ತಕ್ಕಂಥ ಹಣ ಎಲ್ಲಿ ಖರ್ಚಾಗ್ತಾ ಇದೆ, ಯಾಕೆ ಖರ್ಚಾಗ್ತಾ ಇದೆ, ಇದರ ಬಗ್ಗೆ ಸರ್ಕಾರ ನಿಗಾ ಇಡೋದಾದರೆ ದೇರ್ ಇಸ್ ನಥಿಂಗ್ ರಾಂಗ್ ಅನ್ಸುತ್ತೆ. 20,000 NGOಗಳಿವೆ ದೇಶದಲ್ಲಿ. ಅಲ್ಲ, 20,000 ಅಲ್ಲ, 20 ಲಕ್ಷ. 20 ಲಕ್ಷ ಸಾರಿ ಅಲ್ಲ, ನಿಮ್ಗೆ ಇನ್ನೂ ಟು ಗಿವ್ ಅ ಪರ್ಸ್ಪೆಕ್ಟಿವ್, ಭಾರತದಲ್ಲಿ ವೈದ್ಯರುಗಳಿಗಿಂತ ಹೆಚ್ಚು, ಡಾಕ್ಟರ್ಗಳಿಗಿಂತ ಹೆಚ್ಚು NGOಗಳಿದ್ದಾವೆ. ಅಲ್ಲ, ಒಳ್ಳೆ ಕೆಲಸ ಮಾಡೋ NGOಗಳು ಇವೆ. ಇಲ್ಲ ಅಂತ ಹೇಳ್ತಾರೆ. ನಟರಾಜ್ ಗೌಡ್ರೆ, KC ವೇಣುಗೋಪಾಲರು ಮಾತನಾಡ್ತಾ ಇದ್ದದ್ದು ಕೇಳ್ತಾ ಇದ್ದೆ ನಾನು. FCRA ಬಿಲ್ ಒಂದು ತಗೊಂಡು ಬರಲಿ, ನಮ್ಮ ತಾಕತ್ತೇನೋ ಅನ್ನೋ ತೋರಿಸ್ತೀವಿ ಸರ್ಕಾರಕ್ಕೆ ಅಂತ. ಯಾಕೆ ತರಬಾರ್ದು ಈ ಬಿಲ್ನ? ಈಗ ಈಗಿರೋ ಬಿಲ್ಲಲ್ಲಿ ಏನು ತೊಂದರೆ ಆಗಿದೆ? ತೊಂದರೆ ಇದೆ. ಏನು ತೊಂದರೆ ಇದೆ ಈಗಿರೋ ಬಿಲ್ಲಲ್ಲಿ? ಈಗಿರೋ ಕಾನೂನಲ್ಲಿ, ದೇಶದ ಕಾನೂನಲ್ಲಿ ಏನು ತೊಂದರೆ ಇದೆ? ಕೇಂದ್ರ ಸರ್ಕಾರಕ್ಕೆ ಫಾರಿನ್ ಕಾಂಟ್ರಿಬ್ಯೂಷನ್ನಿಂದ ಈಗ ಇರುವ ಬಿಲ್ ಪ್ರಕಾರ ಮತಾಂತರ ಮಾಡಬಹುದು, ಅಮೆಂಡ್ಮೆಂಟ್ ಪ್ರಕಾರ ಮಾಡೋಕ್ಕಾಗಲ್ಲ. ಮತಾಂತರ ನಿಷೇಧ ಕಾಯ್ದೆ ಅಂತಲೇ ಇದೆ. ಮತಾಂತರ ನಿಷೇಧ ಕಾಯ್ದೆ ಅಂತಲೇ ಇದೆ. ನಿಮ್ಗೆ ಆಕ್ಚುಲಿ ಹಣವನ್ನೆಲ್ಲ ದುರುಪಯೋಗ ಮಾಡ್ತಂದ್ರೆ ಮನಿ ಲಾಂಡ್ರಿಂಗ್ ಕಾಯ್ದೆ ಅಂತಲೂ ಇದೆ. ಮನಿ ಲಾಂಡ್ರಿಂಗ್ ಕಾಯ್ದೆ ಹೆಂಗೆ ಬರುತ್ತೆ? ಅಲ್ಲ, ಹೇಳಿದ್ರು ನಿಮ್ಗೆ ಹಣವನ್ನು ಎಲ್ಲಿಂದನೂ ಎಲ್ಗೋ ವರ್ಗಾವಣೆ ಮಾಡಿ ಬೇರೆದಕ್ಕೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಥರ ಯೂಸ್ ಮಾಡ್ತಾ ಇದ್ದಾರೆ, ಆಂಟಿ ನ್ಯಾಷನಲ್ ಇದಕ್ಕಾಗಿ ಯೂಸ್ ಮಾಡ್ತಾರೆ ಅನ್ನೋದಾದರೆ ನೀವು ಅಲ್ಲಿ ಕಾನೂನುಗಳಿದ್ದಾವೆ, ಕಾನೂನುಗಳಿಲ್ಲ ಅಂತಲ್ಲ. ನಿಮ್ಮ ಉದ್ದೇಶ ಏನು? ಈ ರಾಜ್ಯದಲ್ಲಿ ದ್ವೇಷ ಭಾಷಣ ನಿಲ್ಲಿಸೋದಕ್ಕೆ ಯಾವುದು ಕಾನೂನು ಇರಲಿಲ್ಲ ಮುಂಚೆ? ಇದೆ.
ಮತ್ತೆ ಹೊಸ ಕಾನೂನು ಬೇಕಾಗಿತ್ತು? ಈಗ ಮರ್ಡರ್ಗೆ ಸಾಕಕ್ಕೆ ಅವಕಾಶ ಐತ್ರಿ. ಹೆಣ್ಣು ಮಕ್ಕಳು ವರದಕ್ಷಿಣೆ ಕಿರುಕುಳಕ್ಕಾಗಿ ಮರ್ಡರ್ ಆದ್ರೆ ಸಪರೇಟ್ ವರದಕ್ಷಿಣೆ ಕಾನೂನು ಯಾಕೆ ಬೇಕಿತ್ತು? ಇಲ್ಲ, ಈಗ ಪ್ರತಿಯೊಂದಕ್ಕೂ ಕಾನೂನುಗಳಿದಾವೆ. ಕೇಂದ್ರ ಕಾನೂನು ಇದಾವ್ರಿ, ಎಲ್ಲದಕ್ಕೂ ಇತ್ತು. ಇಲ್ಲ ಆಯ್ತು, ನಾವು ಇದನ್ನ ಡಿಫೆನ್ಸ್ ಮಾಡೋಕ್ಕಾಗಲ್ಲ. ಇದು ಯಾಕಂದ್ರೆ ದ್ವೇಷ ಭಾಷಣ ಅನ್ನೋದು ಯಾವ ರೀತಿಯಾಗಿ ಆಸುವಕ್ಕಾಗಿತ್ತು ಒಂದು ರಾಜಕೀಯ ಪಕ್ಷದ್ದು, ಯಾಕಂದ್ರೆ ಅದು ಎಲ್ಲರಿಗೂ ಸಂಬಂಧಪಡುತ್ತೆ. ಕಾನೂನು ಇರಲಿಲ್ವಾ ದ್ವೇಷ ಭಾಷಣಕ್ಕೆ ಸ್ಪೆಸಿಫಿಕ್ ಆಗಿ ಪ್ರತಿಯೊಬ್ಬ ರಾಜಕೀಯ ಪಕ್ಷದವ್ರಿಗೂ ಅದು ಅಪ್ಲೈ ಆಗುತ್ತೆ. ಆದ್ರೆ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಏನು ಗೊತ್ತಾ, ಕನಿಷ್ಠ ಸರ್ಕಾರ ಗರಿಷ್ಠ ಸಾರ್ವಭೌಮ ಅಥವಾ ಸರ್ವಾಧಿಕಾರಿ ಈ ಕೆಲಸವನ್ನ ಸರ್ಕಾರ ಈಗ ಕೇಳಿ, ಈಗ ವಿರೋಧಿಸ್ತೀವಿ ಯಾಕೆ ಕಾರಣ? ಒಂದು, ದೇಶ ವಿಷಮ ಸ್ಥಿತಿನಲ್ಲಿದೆ ನಿಜ. ಕಳೆದ 10 ವರ್ಷದಲ್ಲಿ ದೇಶದಲ್ಲಿ 94,000 ಸರ್ಕಾರಿ ಶಾಲೆಗಳು ಮುಚ್ಚೋಗಿದ್ದಾವೆ. 2014ರಲ್ಲಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಸರ್ಕಾರ ಬಂದಾಗ 11,07,000 ಸರ್ಕಾರಿ ಶಾಲೆಗಳಿದ್ದು, ಇವಾಗ 10,13,000 ಸರ್ಕಾರಿ ಶಾಲೆಗಳಿದ್ದಾವೆ. ಸರ್ಕಾರಿ ಶಾಲೆಗಳನ್ನು ನಡೆಸಲಾಗದಂತಹ ಕೇಂದ್ರ ಸರ್ಕಾರ, ಎಜುಕೇಶನ್ ಇಸ್ ಅ ಸ್ಟೇಟ್ ಪ್ರಿರಾಗೇಟಿವ್ ಅನ್ನೋದು ನೆನಪಿರಲಿ. ಅದನ್ನ ಈಗ ನ್ಯಾಷನಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ನೀಟ್ ಬಂದ ಮೇಲೆ ನಿಮ್ಗೆ ಗೊತ್ತಿದೆ, ಈಗ NEP ನೀಟ್ ಅಂತ ತಗೊಂಡ್ ಬಂದ ಮೇಲೆ ಅದು ಕೇಳಿಸ್ಕೊಳ್ಳಿ. ಈಗ ನಮ್ಮ ತಾರ್ಕಿಕವಾದ ಮಾತಾಡಿ, ಲಾಜಿಕಲ್ ಆದ ತಾರ್ಕಿಕವಾಗಿ ಹೇಳ್ತಾರೆ, ಶಾಲೆಗಳನ್ನು ರಾಜ್ಯ ಸರ್ಕಾರಗಳು ನಡೆಸ್ತವೆ. ಈಗ ಶಾಲೆಗಳನ್ನು ರಾಜ್ಯ ಸರ್ಕಾರ ನಡೆಸ್ತಾ ಇದ್ರೂ ಕೂಡ ಕೇಂದ್ರ ಸರ್ಕಾರದ ಸಹಭಾಗಿತ್ವ ಇದೆ. ಕೇವಲ ರಾಜ್ಯ ಸರ್ಕಾರ ಕೇಳಿಸ್ಕೊಳ್ರಿ. ಸರ್ವ ಶಿಕ್ಷಣ ಅಭಿಯಾನ ಅಂದ್ರೆ ಏನು? ಸರ್ವ ಶಿಕ್ಷಣ ಅಭಿಯಾನ ಅಂದ್ರೆ ಏನು? ಶೇರ್ ಕರ್ನಾಟಕದ ರಾಜ್ಯದಲ್ಲಿ ದೇಶ ವಿಷಮ ಸ್ಥಿತಿಯಲ್ಲಿ ಅಲ್ಲಿಂದ ಮುಂದುವರೆಸಿ ಕೇಳಿ. ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಅನ್ನೋದು ಕೇಂದ್ರ ಸರ್ಕಾರದ ಯೋಜನೆನೇ. ಅದು ಎಲ್ಲಾ ರಾಜ್ಯಗಳು ಇಂಪ್ಲಿಮೆಂಟ್ ಮಾಡ್ತಾ ಇದಾವೆ, ನಮ್ಮ ರಾಜ್ಯ ಸರ್ಕಾರ ಕೂಡ ಮಾಡಿದೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಕೇಂದ್ರ ಸರ್ಕಾರ ಈ ತರ ದುಸ್ತರವಾಗಿರ್ಬೇಕಾದ್ರೆ, ಕೇಂದ್ರ ಸರ್ಕಾರ ದುಸ್ಥಿತಿಯಲ್ಲಿ ಇರಬೇಕಾದ್ರೆ ಯಾರೋ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ, NGOಗಳ ಮುಖಾಂತರ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದ್ದಾರೆ, ಚಾರಿಟೇಬಲ್ ಟ್ರಸ್ಟ್ಗಳು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಹೆಲ್ತ್ ಎಜುಕೇಶನ್ಗೆ ಒತ್ತು ಕೊಡ್ತಾ ಇದ್ದಾರೆ. 50 ವರ್ಷದಿಂದ ಬಿಲ್ಡ್ ಮಾಡಿದ್ದಾರೆ. ಈಗ ನೀವು ಮಾಡ್ತಾ ಇರೋ ಉದ್ದೇಶ ಏನು? ಇಲ್ಲ, ಅದು ವಿದೇಶಿ ದೇಣಿಗೆ ಬರ್ತಾ ಇದೆ, ನೀವು ನವೀಕರಣ ಮಾಡಿ ನಿಮ್ಮ ಲೈಸೆನ್ಸ್ ಅನ್ನ. ನವೀಕರಣ ಮಾಡಕ್ಕೆ ಆಗ್ಲಿಲ್ಲ ಅಂದ್ರೆ ರಿಜೆಕ್ಟ್ ಆದ್ರೆ ಅಸಂಪೂರ್ಣ ಆಸ್ತಿಯನ್ನು ನೀವು ತಗೊಂತೀವಿ. ಏನ್ ಮಾಡ್ತೀರಿ? ನಿಮ್ಮ ಶಿಕ್ಷಣ ಸಂಸ್ಥೆಗಳನ್ನ ನೀವು ನಡೆಸಕ್ಕೆ ಸಾಧ್ಯ ಆಗಿಲ್ಲ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಶಿಕ್ಷಣ ಸಂಸ್ಥೆಗಳನ್ನು ನಡೆಸೋದಕ್ಕೆ, ಹಾಸ್ಪಿಟಲ್ ನಡೆಸೋದಕ್ಕೆ ಈ ತಿದ್ದುಪಡಿ ತೊಂದರೆ ತರುತ್ತೆ ಅಂತ ಯಾವ ಅಂಶದಲ್ಲಿ ಅನ್ಸುತ್ತೆ? ಇದು ತೊಂದರೆ ತರುತ್ತೆ ಅಂತಲ್ಲ, ನೀವು ಯಾರೋ ಕಟ್ಟಿದ್ದನ್ನ ನೀವು ವಶಪಡಿಸ್ಕೊಂತೀರಿ. ಯಾರೋ NGO ಮಾಡಿಕೊಂಡು 50 ವರ್ಷದಿಂದ 100 ವರ್ಷದಿಂದ 40 ವರ್ಷದಿಂದ ಕಷ್ಟಪಟ್ಟು ಒಂದು ಕಡೆ ಶಿಕ್ಷಣ ನಡೆಸ್ತಾ ಇದ್ದಾರೆ. ನೀವು ಅದು ಫಾರಿನ್ ದೇಣಿಗೆ ಅಂತ ತಗೊಂಡು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅದನ್ನ ನೀವೇನ್ ಮಾಡ್ತೀರಿ? ನೀವು ರಿಜೆಕ್ಟ್ ಮಾಡ್ತೀರಿ. ನವೀಕರಣಗೊಳಿಸಕ್ಕಾಗಲ್ಲ. ಯಾಕೆ ರಿಜೆಕ್ಟ್ ಆಗುತ್ತೆ? ನಿಮ್ಮ ಅನುಕೂಲ, ನಿಮ್ಮ ಅನುಕೂಲ. ನಿಮ್ಗೆ ಕೇಂದ್ರ ಸರ್ಕಾರಕ್ಕೆ ಏನ್ ಗೊತ್ತಾ, ನಿಮ್ಗೆ ಅನಿಸ್ತದೆ, ನಿಮ್ ಕೇಂದ್ರ ಸರ್ಕಾರಕ್ಕೆ ನಿಮ್ಗೆ ಅನಿಸ್ತದೆ ಈ ಶಿಕ್ಷಣ ಸಂಸ್ಥೆ ಕಾನೂನುಬದ್ಧವಾಗಿಲ್ಲ, ಈ ಶಿಕ್ಷಣ ಸಂಸ್ಥೆ ದಣಿಗೆ ತಗೊಂತಾ ಇದೆ ಇವರು. ಇಲ್ಲ ಕೇಳಿ, ಅನಿಸ್ತದೆ. ಈಗ ಏನಾಗಿದೆ ಗೊತ್ತಾ, 20% ಅಡ್ಮಿನಿಸ್ಟ್ರೇಷನ್ ಖರ್ಚು ಏನು ಉಪಯೋಗಿಸ್ತಾರೆ ಅವರು ಬರೋ ದೇಣಿಗೆನಲ್ಲಿ, ಅದ್ರಲ್ಲಿ ನಿಮ್ಗೆ ಅನಿಸ್ತದೆ ಇದನ್ನು ಬೇರೆ ಕಡೆ ಎಲ್ಲೋ ಉಪಯೋಗಿಸಿದಿರಿ, ನಿಮಗೆ ನಾನು ರಿನ್ಯೂವಲ್ ಮಾಡೋದಿಲ್ಲ. ಅನ್ಸುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಹೆಂಗೆ? ಹಂಗಿಲ್ಲ ಅಂದ್ರೆ ಏನ್ ಗೊತ್ತಾ, ಹಂಗಿಲ್ಲ ಅಂದ್ರೆ ಒಂದು ಪ್ರಾಧಿಕಾರ ರಚನೆ ಮಾಡಿ ಆ ಪ್ರಾಧಿಕಾರ ಆ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ತದೆ ಅಂತ ಹೇಳುವಂಥದ್ದು ಅಗತ್ಯ ಇಲ್ಲ. ಮತ್ತೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಟ್ಟರಲ್ಲ 2010ರಲ್ಲಿ, ರಾಜ್ಯ ಸರ್ಕಾರಗಳು ಇದನ್ನು ನಿರ್ವಹಿಸಬೇಕು ಅಂತ. ಅದನ್ನ ಯಾವ ಆಧಾರದ ಮೇಲೆ ತಂದ್ರಿ ಅವಾಗ? ಇಲ್ಲ, ರಾಜ್ಯ ಸರ್ಕಾರ ನಿರ್ವಹಿಸಬೇಕು ಅಂತ ಅವಾಗ ಈ ರೀತಿಯಾಗಿ ಒಂದೇ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಆಸ್ತಿಯನ್ನು ಮುಟ್ಟುಗೋಲು ತಂದಿದ್ರಲ್ವಾ? ಈಗ ಅವ್ರೇನ್ ಸಮುದಾಯ ಬಿಜೆಪಿ ನೀವು ಹೇಳ್ತಿದ್ದೀರಿ, ನೀವು 2010ರಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾಕೆ ತಂದಿದ್ರಿ? ಈಗ ಆಯ್ತು, ರಾಜ್ಯ ಸರ್ಕಾರಕ್ಕೆ ತಂದಿದ್ರಲ್ಲ ಅವಾಗ, ನೀವು ಇದನ್ನ ಕೇಂದ್ರಕ್ಕೆ ಯಾಕೆ ತಗೊಂತಾ ಇದ್ದೀರಿ? ಕೇಂದ್ರ ಸರ್ಕಾರ ಬೆಟರ್ ಅಲ್ಲ ರೀ, ಬೆಟರ್ ಮಾನಿಟರಿಂಗ್ ನಿಮ್ ಕೈಲಿ ಮಾಡಕ್ ಆಗ್ತಾ ಇಲ್ಲ ದೇಶದಲ್ಲಿ. ಇವತ್ತು ಪಾಪ ವಿದ್ಯಾರ್ಥಿಗಳು ರಸ್ತೆ ಮೇಲೆ ನಿಂತವ್ರೆ. 2010ರಲ್ಲಿ ನಿಮ್ಗೆ ರಾಜ್ಯ ಸರ್ಕಾರಕ್ಕೆಲ್ಲ ಮಾಡ್ಲಿಕ್ಕೆ ಆಗ್ತಿತ್ತ? ಕೇಳಿ, ಈಗ ಹಂಗಂತ ನೀವು ಈಗ ಮಾಡಕ್ ಸಾಧ್ಯ? ನಿಮ್ಮಿಂದ ಸಾಧ್ಯನಾ? ನಿಮ್ಮಿಂದ ಅಲ್ಲ, 50,000 ಕೋಟಿ ನೀವೇ ಹೇಳ್ತಾ ಇದ್ದೀರಿ. 2019, 20, 21, 22 3 ವರ್ಷದಲ್ಲಿ 50,000 ಕೋಟಿ ದೇಣಿಗೆ ಬಂದಿದೆ. ಅದು ವೈದ್ಯಕೀಯ ಶಿಕ್ಷಣಕ್ಕಾಗಿ ಆಮೇಲೆ ಆಸ್ಪತ್ರೆಗಳಿಗಾಗಿ ಉಪಯೋಗ ಮಾಡಿದ್ದಾರೆ. ನಿಮ್ಗೇನ್ ಅನ್ಸುತ್ತೆ? ಇವಾಗ ಇದನ್ನ ನಿಲ್ಸೋ ಮುಖಾಂತರ ಈಗ ಮದರ್ ತೆರೇಸಾ ಚಾರಿಟೇಬಲ್ ಟ್ರಸ್ಟ್ ವೆಸ್ಟ್ ಬೆಂಗಾಲಿಂದ ಹಿಡಿದು ಬಿಹಾರಿಂದ ಹಿಡಿದು ಜಾರ್ಖಂಡ್ ಎಲ್ಲ ಕಡೆ ಮಾಡ್ತಾ ಇದೆ. ಹೌದು, ನೀವು ವೆಸ್ಟ್ ಬೆಂಗಾಲ್ ಮಾತ್ರ ಮಾಡಬೇಕು ಅಂತ ಹೇಳಿ ಮಿಕ್ಕಿದ್ದನ್ನು ನೀವು ಸೀಸ್ ಮಾಡಿದ್ರೆ ಈಗ ಇದೇಳ್ತದೆ. ಈ ಕಾಯ್ದೆ ನೀವೇ ಈಗ ಪ್ರಶಾಂತ್ ನೀವೇ ಹೇಳಿದ್ರಿ, ಈ ಕಾಯ್ದೆ ಹೇಳೋದೇನಂದ್ರೆ ಯಾವ ರಾಜ್ಯದಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಿ ನೋಂದಣಿ ಆಗಿರುತ್ತೆ ಅಲ್ಲಿ ಮಾತ್ರ ಬರೋ ದೇಣಿಗೆಯನ್ನು ಉಪಯೋಗ. ಕಾರ್ಯವ್ಯಾಪ್ತಿನೇ ನಾನು ಹೇಳ್ತಾ ಇರೋದು. ಕಾರ್ಯವ್ಯಾಪ್ತಿ ನಿಮ್ದು ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ, ಕರ್ನಾಟಕದಲ್ಲಿ ಮಾತ್ರ ಮಾಡಬೇಕು, ಬೇರೆ ಕಡೆ ಮಾಡೋಂಗಿಲ್ಲ. ಇವಾಗ ಆಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಮಲ್ಟಿ ಸ್ಟೇಟ್ ಅಲ್ಲಿ, ಒಂದ್ ನಿಮಿಷ ಬ್ರದರ್, ಮಲ್ಟಿ ಸ್ಟೇಟ್ ಅಲ್ಲಿ ಕೆಲವು NGOಗಳು ಆಪರೇಟ್ ಮಾಡ್ತಾ ಇದಾವೆ. ನಿಮ್ಮ ಉದ್ದೇಶ ಏನು? ಅದನ್ನ ತಡಿಬೇಕು, ನಂಬರ್ 1. ನಂಬರ್ 2, ಈಗ ಕೇವಲ ಕ್ರಿಶ್ಚಿಯನ್ ಕಮ್ಯುನಿಟಿನ
ಟಾರ್ಗೆಟ್ ಮಾಡಿ ದಾಳಿ ಮಾಡೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಏನು ಲಾಭ ಇದೆ? ಕ್ರಿಶ್ಚಿಯನ್ ಕಮ್ಯುನಿಟಿ ಅಂತ ಏನಿದೆ ಇದರಲ್ಲಿ ಕಾನೂನಲ್ಲಿ? ಇಲ್ಲ, ನಡೆಸ್ತಾ ಇರೋದೇ ಅಲ್ವೇನ್ರಿ? ಈ ವಿದೇಶದಿಂದ ದೇಣಿಗೆ ಬರ್ತಾ ಇರತಕ್ಕ 70-80% ಕ್ರಿಶ್ಚಿಯನ್ ಮಿಷನರೀಸ್ಗೆನೆ, ಅವರ NGOಗಳಿಗೆ ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು. ಈಗ ತಮಿಳ್ನಾಡಲ್ಲಿ ಈಗ ಬರೋ ಜಾಸ್ತಿ ತಮಿಳ್ನಾಡು, ಮಧ್ಯಪ್ರದೇಶ, ಛತ್ತೀಸ್ಗಢ, ವೆಸ್ಟ್ ಬೆಂಗಾಳ, ಬಿಹಾರ ಜಾಸ್ತಿ ಹಣ ಬರ್ತಾ ಇರ್ತಕ್ಕಂಥದ್ದು. ನಟರಾಜ್ ಗೌಡ್ರೆ ಹೋದ ತಿಂಗಳು ನೀವು ಇಲ್ಲಿ ಆರ್ಗ್ಯುಮೆಂಟ್ ಮಾಡ್ತಿದ್ರಿ, ಏನ್ ಮಾಡ್ತಿದ್ರಿ? RSS ರಿಜಿಸ್ಟರ್ಡ್ ಆಗ್ಬೇಕು, ನಾವು ಅದನ್ನ ನಿಯಂತ್ರಣ ಮಾಡ್ಬೇಕು, ಏನ್ ಮಾಡ್ತಿದೆ ಅಂತ ಅದನ್ನ ನೋಡ್ಬೇಕು. ಹೌದು. ಸೊ ಈ ಕೇಂದ್ರ ಸರ್ಕಾರ ಹೇಳ್ತಿದೆ ಕ್ರಿಶ್ಚಿಯನ್ ಮಿಷನರೀಸ್ ಬರೋ ದುಡ್ಡನ್ನ ನಾವು ನಿಯಂತ್ರಣ ಏನ್ ಮಾಡ್ತಿದ್ದಾರೆ ಅಂತ ನೋಡ್ಬೇಕಪ್ಪ. ಇಲ್ಲ ಅವ್ರ ಆರೋಗ್ಯಕ್ಕೆ ಖರ್ಚು ಮಾಡ್ತಿದ್ರೆ ಮಾಡ್ಲಿ, ಪ್ರಶಾಂತ್ ಕರೆಕ್ಟ್ ಆಗಿ ಹೇಳಿದ್ರಿ. ಹಾಸ್ಪಿಟಲ್ಗಳನ್ನು ಖರ್ಚು ಮಾಡ್ತಿದ್ರೆ ಮಾಡ್ಲಿ, ಶಾಲೆಗೆ ಮಾಡ್ತಿದ್ರೆ ಮಾಡ್ಲಿ. ಅದನ್ನೇ ಹೇಳ್ತಿರೋದು, ಕೇಂದ್ರ ಸರ್ಕಾರ ಆಡಿಟಿಂಗ್ ಮಾಡಿಸ್ಲಿ, ಅವ್ರದ್ದು ಬ್ಯಾಲೆನ್ಸ್ ಶೀಟ್ ತಗೊಳ್ಳಿ. ಎಲ್ಲಾ ಶಾಲೆಗಳದ್ದು ಎಲ್ಲಾ ಆಸ್ಪತ್ರೆಗಳು ಆಡಿಟಿಂಗ್ ಮಾಡಿಸ್ ತಪ್ಪಿಲ್ಲ. ಈಗ RSS ಕೂಡ ಆಡಿಟಿಂಗ್ ಆಗ್ಲಿ, ಅವರು ಕೂಡ ನೋಂದಣಿ ಮಾಡಿ, ಅವ್ರು ಏನ್ ಹಣ ತಗೊಂತ ಇದಾರೆ ಅದನ್ನು ಕೂಡ ಬಹಿರಂಗ ಮಾಡಿ, ಸಾರ್ವಜನಿಕವಾಗಿರ್ಲಿ, ಪಾರದರ್ಶಕತೆ ಇರಲಿ, ನ್ಯಾಯಸಮ್ಮತವಾಗಿರ್ಲಿ, ಹೊಣೆಗಾರಿಕೆ ಇರಲಿ, ಅದನ್ನ ಎಲ್ಲಾ ಸಂಸ್ಥೆಗಳು ಇರಬೇಕು. ಈಗ RSS ಗೆ FCRA ಸರ್ಟಿಫಿಕೇಟ್ ಇದ್ರೆ ಅವರು ಲೆಕ್ಕ ಕೊಡ್ಬೇಕಪ್ಪ. RSS ಗೆ ಫಾರಿನ್ ಫಂಡಿಂಗ್ ಬರ್ತಾ ಇದ್ರಿ, ಸೇವಾ ಭಾರತಿ ಬರುತ್ತಲ್ಲ, RSS ಗೆ ಮೊದಲು ಅವ್ರಿಗೆ ಡಿಫರೆನ್ಸ್ ಗೊತ್ತಾಗುತ್ತೋ ಇಲ್ಲ ಅಂತ ಹೇಳಿದ್ರೆ ಸೇವಾ ಭಾರತಿ ಅವರೆಲ್ಲ ಸೇವಾ ಭಾರತಿಗೆ ಇದೆ, ಸೇವಾ ಭಾರತಿಗೆ ಬರುತ್ತೆ, ಅಮೆರಿಕದಿಂದ ಸರ್ಕಾರ ಬಂದ್ರೆ ನೀವು ರೆಗ್ಯುಲೇಟ್ ಮಾಡ್ಕೊಡ್ತಾರೆ. RSS ಕೊಡ್ಲಿ, RSS ಸೇವಾ ಭಾರತಿಯಿಂದ RSS ತಗೊಂತದ, ಅದು ಕೂಡ ಆಡಿಟಿಂಗ್ ಆಗ್ಲಿ, ಅದು ಬೇರೆ ವಿಷಯ. ನಾನು ನಿಮ್ಗೆ ಹೇಳ್ತಾ ಇರೋದು 70% ದೇಣಿಗೆ ಕ್ರಿಶ್ಚಿಯನ್ ಕಮ್ಯುನಿಟಿಯ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಬರ್ತಾ ಇರೋದ್ರಿಂದ ನೀವು ಅದನ್ನು ಉದ್ದೇಶಪೂರ್ವಕ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಏನಿದೆ? ಅಲ್ಲ, ಹೋಮ್ ಮಿನಿಸ್ಟ್ರಿ ಬಂದು ಅದು ಅಥಾರಿಟಿ ಬಂದು ಸುಪ್ರೀಂ ಕೋರ್ಟ್, ಅದು ಜುಡಿಷಿಯಲ್ ಬಾಡಿನ, ಅದು ಯಾರು ಹೋಮ್ ಮಿನಿಸ್ಟ್ರಿ ಕೊಟ್ಟವರು? ಜುಡಿಷಿಯಲ್ ಮೋದಿ ಬಂದ ಮೇಲೆ FCRA ಹೋಮ್ ಮಿನಿಸ್ಟ್ರಿ ಅಂಡರ್ ಹೋಗಿದ್ದು. ಗೊತ್ತಾ, ಚಾಲೆಂಜ್ ಮಾಡಕ್ಕೆ ಅವಕಾಶ ಇರ್ತಾ ಇತ್ತು. ಮನಮೋಹನ್ ಸಿಂಗ್ ಅವ್ರು ಇದ್ದಾಗ ಬೇರೆ ಯಾವ್ದೋ ಡಿಪಾರ್ಟ್ಮೆಂಟ್ ಇತ್ತ FCRA ನೋಡ್ಕೊಳಕ್ಕೆ? ಆಯ್ತು, ಚಾಲೆಂಜ್ ಮಾಡಕ್ಕೆ ಅಧಿಕಾರ ಇರ್ಲಿಲ್ವಾ? ಆ NGOಗಳು ಚಾಲೆಂಜ್ ಮಾಡೋ ಅಧಿಕಾರ ಇರ್ಲಿಲ್ವಾ? ಈಗಿಲ್ವಾ ಚಾಲೆಂಜ್ ಮಾಡಕ್ಕೆ ಅಧಿಕಾರ? ಏನ್ ಅಧಿಕಾರದಲ್ಲಿ ಚಾಲೆಂಜ್ ಇದೆ ಗೊತ್ತಾ ಇವಾಗ? ಅಲ್ರಿ, ಆ ಬಾಡಿ ಮೇಲೆ ನೀವು ಚಾಲೆಂಜ್ ಮಾಡಬಹುದಲ್ಲ ಸರ್ ದೇಶದಲ್ಲಿ ಇದ್ದಾಗ? ಈಗ ಯಾವ್ದೋ ಬೆಂಗಳೂರಿನಲ್ಲಿ ಬಂದೇರಿ ಪೀಟರ್ ಅವ್ರನ್ನ ಮಾತಾಡ್ಸೋಣ. NGO ಮಾಡ್ತಾರೆ, ಅವರು ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡಕ್ ಆಗ್ತದ? ಪ್ರಶಾಂತ್ ಅವರೇ, ನೀವು ನಿಯಂತ್ರಣ ಮಾಡಬೇಕು, ಮತ್ತೆ ದಬ್ಬಾಳಿಕೆ ಮಾಡಬೇಕು. ಅಮೆರಿಕದಿಂದ ದುಡ್ಡು ತರಿಸ್ಕೋಬಹುದು, ಇಂಗ್ಲೆಂಡ್ ದುಡ್ಡು ತರಿಸ್ಕೋಬಹುದು, ಈ ಚಾಲೆಂಜ್ ಮಾಡೋ ಕೆಪಾಸಿಟಿ ಇರೋದಿಲ್ಲ ಅಂದ್ರೆ ಕಾರ್ಪೊರೇಷನ್ ನ ಮೀಸಲಾತಿ ಬದಲಿಸಿದ್ರೆ ಸುಪ್ರೀಂ ಕೋರ್ಟ್ ತನಕ ಹೋಗ್ತಾರೆ, NGO ಸುಪ್ರೀಂ ಕೋರ್ಟ್ ಹೋಗಕ್ಕಾಗಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.